ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಇದೇ ನವೆಂಬರ್ 14ನೇ ತಾರೀಕು ಬಿಹಾರದ ಚುನಾವಣೆಯ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದಾದ ನಂತರ ರಾಜ್ಯ ರಾಜಕೀಯಕ್ಕೆ ಇದೀಗ ಕೇಂದ್ರದ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ಎನ್ನುವಂತಹ ಮಾತುಗಳು ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹಾಗೊಮ್ಮೆ ರಾಜಕೀಯದಲ್ಲಿ ಇಂತಹದ್ದು ಆಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇರುವಂತಹ ಪ್ರಕಾರ ನೋಡೋದಾದ್ರೆ, ಇದೇ ಸಿಎಂ ಸಿದ್ದರಾಮಯ್ಯನವರು ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆ ಒಳ ಜಗಳದ ಲಾಭ ಪಡೆಯುವುದಕ್ಕೆ ಇದೀಗ ರಾಜ್ಯ ರಾಜಕಾರಣಕ್ಕೆ ಅಮಿತ್ ಶಾ ಎಂಟ್ರಿ, ಈ ಮಾತನ್ನ ತಳ್ಳಿ ಆಗ್ತಾ ಇಲ್ಲ ಇದೇ ರಾಜಕೀಯ ಪಂಡಿತರು. ಡಿ.ಕೆ. ಶಿವಕುಮಾರ್ ಅವರ ಮತ್ತೆ ಆ ಒಂದು ಕನಸಿದೆಯಾ, ಸಿಎಂ ಆಗಬೇಕು ಎನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಇದೆಯಲ್ಲ, ಆ ಒಂದು ಸ್ಥಾನಕ್ಕೆ ಆಗೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಡಿ.ಕೆ. ಶಿವಕುಮಾರ್ ಅವರ ಆ ಒಂದು ಆಸೆಗೆ ತಣ್ಣೀರು ಎರಚಿದ್ದೇ ಆದಲ್ಲಿ, ಕಾಂಗ್ರೆಸ್ ಹೈಕಮಾಂಡ್ ಕೈ ಕೊಟ್ಟಿದ್ದೇ ಆದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಡೆ ನಿಗೂಢವಾಗಲಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತದೆ. ಈ ಹಿಂದೆ ಬಿಜೆಪಿಯಿಂದ ಕೇಂದ್ರದಿಂದ ಬಿಜೆಪಿ ನಾಯಕರು ನನಗೆ ಫೋನ್ ಮಾಡಿದ್ರು ಎನ್ನುವಂತಹ ಮಾತನ್ನ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಹೇಳಿದ್ದು ತಮ್ಮೆಲ್ಲರಿಗೂ ಕೂಡ ನೆನಪಿದೆ. ಈಗಾಗಲೇ ನೋಡಿ, ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ಭೇಟಿ ಕೊಟ್ಟು ಬಂದ ನಂತರ ಎರಡೆರಡು ಬಾರಿ ಇಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸುಳಿವನ್ನ ಕೊಟ್ಟಿದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೈಕಮಾಂಡ್ ಇದೀಗ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ, ಎಲ್ಲದರ ಕುರಿತಾದ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ನೇರವಾಗಿ ರಾಜ್ಯ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ನ ಈ ಒಂದು ಒಳಜಗಳ ಜೊತೆಯಲ್ಲಿ ಕುರ್ಚಿಯ ಕಿತ್ತಾಟ ನೋಡಿ. ಕ್ರಾಂತಿ ನವೆಂಬರ್, ಅಕ್ಟೋಬರ್, ಆಗಸ್ಟ್ ಹೀಗೆ ತಿಂಗಳಿಗೊಂದು ಕ್ರಾಂತಿ, ದಿನಕ್ಕೊಂದು ವ್ಯಾಜ್ಯಗಳು ಕಾಂಗ್ರೆಸ್ನಲ್ಲಿ ದಿನೇ ಹೆಚ್ಚಾಗ್ತಾ ಇದೆ. ಈ ಎಲ್ಲವನ್ನ ನೋಡ್ತಾ ಒಂದ್ ಕಡೆ ಯತ್ನಾಳ್ ಅವರು ಹೇಳಿದ್ರು, ಇಲ್ಲ ಒಂದ್ ಕಡೆ ಬಿ.ವೈ. ವಿಜಯೇಂದ್ರ ಅವರು ರಾಜ್ಯದಲ್ಲಿ ನಾಪತ್ತೆ ಆಗಿದ್ದಾರೆ, ಅವರನ್ನ ಹುಡುಕೊಡಿ ಅಂತೇಳಿ ಲೇವಡಿ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ. ಇನ್ನೊಂದು ಮೂಲದ ಪ್ರಕಾರ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಹಾದಿಯಾಗಿ ಬಿಜೆಪಿನಲ್ಲಿ ಒಂದಷ್ಟು ಅಲ್ಲೂ ಕೂಡ ಆಂತರಿಕವಾಗಿ ಸಾಕಷ್ಟು ರಿಪೇರಿ ಕೆಲಸಗಳು ನಡೀತಾ ಇದೆ. ಸುನೀಲ್ ಕುಮಾರ್ ಅವರು ಆರ್ ಅಶೋಕ್ ಅವರ ಒಂದು ಸ್ಥಾನಕ್ಕೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರ ಸ್ಥಾನಕ್ಕೆ ಸುನೀಲ್ ಕುಮಾರ್ ಅವರು ಬರುವಂತಹ ಸಾಧ್ಯತೆ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಇದೇ ಬಿಹಾರದ ಎಲೆಕ್ಷನ್ ಆದ ನಂತರ ರಾಜ್ಯ ರಾಜಕೀಯಕ್ಕೆ ಅಮಿತ್ ಶಾ ಅವರ ಎಂಟ್ರಿ ಸೇರಿದಂತೆ ಬಿಜೆಪಿ ಸೇರಿದಂತೆ ಕಾಂಗ್ರೆಸ್, ಜೆಡಿಎಸ್ ಈ ಮೂರು ಪಕ್ಷದಲ್ಲೂ ಬಹುದೊಡ್ಡ ಬದಲಾವಣೆ ಆಗುವಂತ ಸಾಧ್ಯತೆಗಳನ್ನ ಈಗ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇರುವಂತದ್ದು. ಎಲ್ಲವನ್ನು ನೋಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಇರೋದಕ್ಕೆ ಅವರೇನು ರಾಜಕೀಯ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿಲ್ಲ. ಇದೀಗ ಏನು ಸಿಎಂ ಸಿದ್ದರಾಮಯ್ಯನವರ ಮಗ ಹೇಳಿದಾಗೆ, ಯತೀಂದ್ರ ಅವರು ಹೇಳಿದಾಗೆ, ನಮ್ಮ ಅಪ್ಪನವರು ರಾಜಕೀಯದ ಕೊನೆಯ ದಿನಗಳಲ್ಲಿ ಇದ್ದಾರೆ ಎನ್ನುವಂತ ಮಾತುಗಳನ್ನು ಹೇಳಿ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ಅಹಿಂದ ನಾಯಕರಾಗಿ ಮುಂದಿನ ಅಹಿಂದ ನಾಯಕತ್ವ ಅಥವಾ ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಗ್ಗೂಡಿಸಿಕೊಂಡು ಹೋಗುವಂತ, ಎಲ್ಲರನ್ನೂ ಒಗ್ಗೂಡಿಸಿ ಕರೆದುಕೊಂಡು ಹೋಗಬಲ್ಲ ನಾಯಕ ಅದು ಸತೀಶ್ ಜಾರಕಿಹೊಳಿ ಅವರು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರ ಬದ್ಧ ರಾಜಕೀಯ ವೈರಿಯಾಗಿರುವಂತಹ ಸಾಹುಕಾರರ ಸಹೋದರರ ಕುರಿತು ಸತೀಶ್ ಜಾರಕಿಹೊಳಿ ಅವರ ಕುರಿತು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದೆಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇರಿಸು ಮುರುಸು ಹಿನ್ನಡೆಯನ್ನ ತಂದೊಡ್ಡುವಂತ ಮಾತುಗಳಾಗಿತ್ತು. ಈ ಒಂದು ಚರ್ಚೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಈಗಾಗಲೇ ತಲುಪಿರುವಂಥದ್ದು. ಹಾಗಾಗಿ ನವೆಂಬರ್ 14 ಬಿಹಾರದ ಚುನಾವಣೆ ಆದ ನಂತರ ರಾಜ್ಯ ರಾಜಕೀಯದಲ್ಲಿ ಸಿಎಂ ಸ್ಥಾನಕ್ಕಾಗಿ ಸಾಕಷ್ಟು ಬದಲಾವಣೆಗಳಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಒಂದು ಕಡೆ ದಲಿತ ಸಮಾವೇಶಗಳನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ ನಿನ್ನೆ ಹೇಳಿರುವಂತಹ ಜಿ ಪರಮೇಶ್ವರ್ ಅವರು ಹೇಳ್ತಾರೆ, ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಎಚ್.ಕೆ. ಮಹದೇವಪ್ಪನವರು, ಕೆ.ಎನ್. ರಾಜಣ್ಣ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವರ ಹಾದಿಯಾಗಿ ಎಲ್ಲ ದಲಿತ ನಾಯಕರುಗಳು ಸಮಾವೇಶ ಮಾಡೋದಕ್ಕೆ ಒಂದು ಕಡೆ ತಯಾರಿಯನ್ನು ಮಾಡಿಕೊಂಡ್ರೆ, ಮಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆ ಒಂದು ಬಣ ತಮ್ಮ ಸ್ಥಾನವನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಅಥವಾ ಹೈಕಮಾಂಡ್ ಮೇಲೆ ಪ್ರಭಾವವನ್ನು ಬೀರಿ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಒಂದಷ್ಟು ಕಸರತ್ತುಗಳನ್ನ ನಡೆಸ್ತಾ ಇರುವಂಥದ್ದು. ಎಲ್ಲವನ್ನು ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ನಾವು ಆಗ್ಲೇ ಹೇಳಿದಾಗೆ ಡಿ.ಕೆ. ಶಿವಕುಮಾರ್ ಅವರೇನು ರಾಜಕೀಯ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದಂಥವ್ರಲ್ಲ, ರಾಜಕೀಯ ಕ್ರಾಂತಿಯನ್ನ ಇದೀಗ ಪ್ರಾರಂಭ ಮಾಡ್ತಾರೆ. ನಾನು ಎಲ್ಲವನ್ನು ತಾಳ್ಮೆಯಿಂದ ನೋಡ್ತೀನಿ, ನವೆಂಬರ್ ಅಂತ್ಯದವರೆಗೂ ನಾನು ಮೌನಕ್ಕೆ ಶರಣಾಗ್ತೀನಿ ಅಂತೇಳಿ ಇದೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತ ಹೇಳಿಕೆಗಳನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಿ. ಮೌನದ ಹಿಂದೆ ಒಂದು ದೊಡ್ಡ ಕ್ರಾಂತಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಬಹುದೊಡ್ಡ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ರಾಜಕೀಯಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೈ ಹಿಡಿತಾರೆ, ಕೈ ಬಿಡ್ತಾರೆ ಅನ್ನೋದಕ್ಕೆ ಬದ್ಧ ವೈರಿಗಳು ರಾಜಕೀಯದಲ್ಲಿ ಡಿ.ಕೆ. ಶಿವಕುಮಾರ್, ಎಚ್.ಡಿ. ಕುಮಾರಸ್ವಾಮಿ ಅವರು ಕೈ ಹಿಡಿದು ವಿಧಾನಸೌಧದಲ್ಲಿ ತಮ್ಮ
ಜೋಡೆತ್ತುಗಳಂತೆ ಫೋರ್ಸ್ ಕೊಟ್ಟಿದ್ದು ಇದೀಗ ಮತ್ತೆ ಬದ್ಧ ವೈರಿಗಳಂತೆ ರಾಜಕೀಯದಲ್ಲಿ ಸೆಣಸಾಟ ಎಲ್ಲವನ್ನು ಕೂಡ ರಾಜ್ಯದ ಜನ, ದೇಶದ ಜನ ನೋಡ್ತಾ ಬರ್ತಾ ಇರುವಂಥದ್ದು. ಹಾಗೆ ನೋಡೋದಾದ್ರೆ ಅಧಿಕಾರ ಹಿಡಿಯೋದಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಯೊಂದಿಗೆ ಅಥವಾ ಅಮಿತ್ ಶಾ ಅವರೊಂದಿಗೆ ರಹಸ್ಯ ಮಾತುಕತೆ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಅಥವಾ ನಡೆಸುವಂತ ಎಲ್ಲವನ್ನು ಕೂಡ ರಾಜಕೀಯ ಪಂಡಿತರು ಇದೀಗ ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು ಆಗುವಂತಹ ಸಾಧ್ಯತೆಗಳ ಕುರಿತಾಗಿ. ಯಾಕಂದ್ರೆ ಈ ಹಿಂದೆ ಇದೇ ಕಾಂಗ್ರೆಸ್ ಬಹುಮತ ಬರದೇ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರ ಮನೆ ಬಾಗಿಲಿನ ಕದವನ್ನ ತಟ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ. ಅದಾದ ನಂತರ ಅಲ್ಲಿದ್ದಂತ ಸಾಕಷ್ಟು ಜನ ನಾಯಕರು, ಕಾಂಗ್ರೆಸ್ನ ಸಾಕಷ್ಟು ಜನ ನಾಯಕರುಗಳನ್ನ ಹೈಜಾಕ್ ಮಾಡಿ ಬಿಜೆಪಿ ಅಲ್ಲಿ ಸರ್ಕಾರ ರಚನೆ ಮಾಡ್ತಾರೆ. ಸೊ ಇಲ್ಲೂ ಕೂಡ ಅಂತಹ ಸಾಧ್ಯತೆಗಳು ಇದೀಗ ಸಿಎಂ ಸಿದ್ದರಾಮಯ್ಯನವರ ಅಂಗಳದಲ್ಲಿ ಇರ್ತಕ್ಕಂಥ ಹಕ್ಕಿಗಳು ಅಮಿತ್ ಶಾ ಅವರ ಅಂಗಳ ಸೇರೋದಿಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ. ರಾಜಕೀಯದಲ್ಲಿ ರಾಜಕೀಯ ನಿಂತ ನೀರಲ್ಲ, ಯಾವಾಗ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಸಿಎಂ ಸಿದ್ದರಾಮಯ್ಯನವರ ಅಂಗಳದಲ್ಲಿ ಹಾರಾಡ್ತಾ ಇರುವಂತ ಹಕ್ಕಿಗಳು ಅಮಿತ್ ಶಾ ಅವರ ಅಂಗಳವನ್ನ ಸೇರುತ್ತಾ? ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸಿನ ಆ ಒಂದು ಮಹತ್ವಾಕಾಂಕ್ಷೆ ಈಡೇರುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.